ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ದರ್ಶನ ಮಾಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಹೇಳೀಗ ಹೆಂಗ್ ಮಾಡಕ್ಕ ಬಸ್ ಎಲ್ಲ ಹರಿಯಾರ್ದಾಗ ಹೆಂಗ್ ಮಾಡ್ತಿ ಈಗ? ವಿಶ್ವ ಇಲ್ಲದ ನೋಡಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಸ್ನೇಹಿತರೆ, ಫೈನಲ್ ಆಗಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಒಂದು ನಮಸ್ಕಾರ ಸ್ನೇಹಿತರೆ, ನಿಮಗೆ ಈಗಾಗಲೇ ತಮ್ನೈಲ್ ನೋಡಿ ಗೊತ್ತಾಗಿರ್ಬೋದು ನಾ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗೋಣ, ಗುರುರಾಯರ ದರ್ಶನ ಮಾಡೋಣ. ರಾಯರ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ದೇವರಿಗೊಂದು ನಮಸ್ಕಾರ ಹಾಕಿ ಕೃಷ್ಣಗೆ ಮನೆಯಿಂದ ಹೊರಡ್ತಾ ಇದೀವಿ. ನಾವು ಎಲ್ಲಿಂದ ಹೋಗ್ತೀವಿ, ಎಲ್ಲಿಂದ ಹೋಗಿ ಎಲ್ಲಿಗೆ ಹೋಗ್ತೀವಿ, ಮತ್ತು ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ತೀವಿ, ರಾಯರನ್ನ ಯಾವ ಥರ ದರ್ಶನ ಮಾಡ್ತೀವಿ, ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ಹೋಗೋಣ ಮಂತ್ರಾಲಯಕ್ಕೆ. ಎಲ್ಲ ವಿಷಯವನ್ನು ನಿಮಗೆ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೆಲೆಬೆನ್ನೂರು ಹರಿಹರದಿಂದ ದಾವಣಗೆರೆ ಟು ಮಂತ್ರಾಲಯ ಯಾವ ರೀತಿ ಹೋಗ್ತೀವಿ ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನಮ್ಮೂರಿಂದ ನಾವು ಮೆಲೆಬೆನ್ನೂರಿಗೆ ಬೈಕಲ್ಲಿ ಬಂದ್ವಿ. ಅಲ್ಲಿ ಬಂದ್ವಿ. 5:30 ಬಸ್ ಐತಿ ಅಂತ ಬಂದ್ವಿ. ಆದರೆ ಬಸ್ಸು ಜಸ್ಟ್ ಮಿಸ್ ಆಗಿಬಿಡ್ತು, ಬರಲಿಲ್ಲ. ಡೈರೆಕ್ಟ್ ಮಂತ್ರಾಲಯಕ್ಕೆ 5:30 ಬಸ್ ಇತ್ತು, ಸಾಯಂಕಾಲ ಸಿಗಲಿಲ್ಲ ಸ್ನೇಹಿತರೆ. ಹಂಗಾಗಿ ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ. ಅಲ್ಲಿ ಬಸ್ ಟೈಮಿಂಗ್ಸ್ ಡೀಟೇಲ್ಸ್ ಹಾಕಿದ್ರು, ನೋಡೋಣ ಅಂತ ಹೋದ್ವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು 9:30 ತನಕ ಮಂತ್ರಾಲಯಕ್ಕೆ ಬಸ್ ಇಲ್ಲ ಅಂತ ಗೊತ್ತಾಯ್ತು. ಹಂಗಾಗಿ ಹರಿಹರಕ್ಕೆ ಹೋಗೋಣ, ಅಲ್ಲಿದ್ದ ಸಿಗ್ಬೋದು ಅಂತೇಳಿ ಹರಿಹರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫೈನಲ್ ಆಗಿ ಹರಿಹರ ಬಸ್ ಹತ್ತಿ ಕುತ್ಕೊಂಡು ಹರಿಹರ ಹೋಗ್ತಾ ಇದೀವಿ. ಫೈನಲ್ ಆಗಿ ಹರಿಹರ ಬಂದು ಇಳಿದ್ವಿ. ಇಳಿದ್ಮೇಲೆ ಕಂಡಕ್ಟರ್ ಎಲ್ಲರಿಗೂ ಚೇಂಜ್ ಕೊಡಬೇಕಿತ್ತು. ಒಂದು 3-4 ಜೆಂಟ್ ಮಾಡಿ ಒಬ್ರ ಕೈಗೆ ಕೊಟ್ಟು ಹೋಗ್ಬಿಟ್ರೆ ಸ್ನೇಹಿತರೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಒಬ್ರ ಕೈಗೆ ಕೊಟ್ಟು ಹೋಗ್ಬಿಟ್ರೆ ಸ್ನೇಹಿತರೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನಾವ್ ಯಾವ ಗೌರ್ಮೆಂಟ್ ಗಾಡಿಲಿ ಇದೆ ಹಣ ಬರ ನೋಡ್ರಿ, ಚೇಂಜ್ ನೀವು ಇಟ್ಕೋಬೇಕಂತ ನಮಗಳೇ ಬೈತಾರ ಅವರು. ಚೇಂಜ್ ಇಟ್ಕೊಂಡು ನಮಗೆ ಚೇಂಜ್ ಕೊಡಕ್ ತಯಾರಿಲ್ಲ. 3 ಚೇಂಜ್ ಎಲ್ಲ ಒಬ್ರ ಕೈ ಕೊಟ್ಟಿದ್ರು. ಫೈನಲ್ ಈಗ ಅವಣ್ಣ ಅಂಗಡಿಯಾಗೆ ಚೇಂಜ್ ಅನ್ನ ಮಾಡಿಸಿ ನಮ್ಮೆಲ್ಲರಿಗೂ ಚೇಂಜ್ ಅನ್ನ ತಲುಪಿಸ್ತು. ನಂತರ ಹರಿಹರ ಬಸ್ ಸ್ಟ್ಯಾಂಡ್ ಕೂತ್ಕೊಂಡು ಬಸ್ ಕಾಯ್ತಾ ಇದೀವಿ. ಏನು ಹೇಳೀಗ ಹೆಂಗ್ ಮಾಡಕ್ಕ ಬಸ್ ಎಲ್ಲ ಹರಿಹರದಾಗ ಹೆಂಗ್ ಮಾಡ್ತಿ ಈಗ? ವಿಶ್ವ ಇಲ್ಲದ ನೋಡಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಬಸ್ ಎಲ್ಲ ಹರಿಹರದಾಗ ಹೆಂಗ್ ಮಾಡ್ತಿ? ಫೈನಲ್ ಆಗಿ ಹರಿಹರದಾಗೂ ಡೈರೆಕ್ಟ್ ಮಂತ್ರಾಲಯಕ್ಕೆ ಗಾಡಿ ಇಲ್ಲ ಅಂತ ಗೊತ್ತಾಯ್ತು. ಹಂಗಾಗಿ ಅಲ್ಲಿ ಟಿಫನ್ ಮಾಡಿದ್ವಿ. ರಾಯಚೂರಿಗೆ ಹೋಗಿ ರಾಯಚೂರಿದ್ದ ಮಂತ್ರಾಲಯಕ್ಕೆ ಭಾಳ ಗಾಡಿಗಳು ಅದಾವ ಅಂತ ಹೇಳಿದ್ರು. ಹಂಗಾಗಿ ರಾಯಚೂರಿಗೆ ಹೋಗೋಣ ಅಂತೇಳಿ ರೆಡಿ ಆದ್ವಿ. 8 ಗಂಟೆ ಬಸ್ ರೆಡಿ ಇತ್ತು. ಹಂಗಾಗಿ ಅಲ್ಲೇ ಟಿಫನ್ ಮಾಡ್ಕೊಂಡು ಹೊಂಟ್ವಿ. ಬನ್ನಿ ಸ್ನೇಹಿತರೆ, ರಾಯಚೂರಿಗೆ ಹೋಗಿ ಸಿಗೋಣ. ನಮ್ಮ ಹುಡುಗ ಓಡೋ ವಿಡಿಯೋ ಮಾಡ್ತೀನಿ ಅಂತೇಳಿ ನನ್ನ ಹತ್ರಕ್ಕೆ ಬರ್ತಾ ಇಲ್ಲ. ಈಗ ಒಂದು ಚಮಕ್ ಕೊಡ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿ. ಇನ್ನ ಚಾಪ್ಲಿ ಅದ ನೋಡಿ. ಸ್ನೇಹಿತರೆ, ಫೈನಲ್ ಆಗಿ ರಾಯಚೂರು ಗಾಡಿ ಹತ್ತಿ ಕೂತ್ಕೊಂಡ್ವಿ. ಬನ್ನಿ ರಾಯಚೂರಿಗೆ ಹೋಗೋಣ. ನಾವ್ ಹೇಳಬೇಕು. ಫೈನಲ್ ಆಗಿ ಹರಿಹರದಿಂದ ರಾಯಚೂರಿಗೆ ಬಸ್ ಹೊರಡ್ತಾ ಇದೆ ಸ್ನೇಹಿತರೆ. ಬನ್ನಿ ರಾಯಚೂರಿಗೆ ಹೋಗಿ ಸಿಗೋಣ.
ಆನ್ ದ ವೇ ರಾಯಚೂರಿಗೆ ಹೋಗೋ ಮಧ್ಯದಲ್ಲಿ ಒಂದು ಡಾಬಾಕ್ ನಿಲ್ಸಿದ್ರು. ಅಲ್ಲಿ ನಾವೇನು ಊಟ ಮಾಡಲಿಲ್ಲ, ಯಾಕಪ್ಪ ಅಂದ್ರೆ ಹರಿಹರದಾಗ ನಾವು ಆಲ್ರೆಡಿ ಟಿಫನ್ ತಿಂದು ಬಂದ್ವಿ. ಬಸ್ ಪ್ರಯಾಣ ಅಷ್ಟೇನು ಹೊಟ್ಟೆ ಹಸ್ತಿದ್ದಿಲ್ಲ. ಫೈನಲ್ ಆಗಿ ಸ್ನೇಹಿತರೆ ರಾಯಚೂರಿಗೆ ಬಂದು ಇಳಿದ್ವಿ. ಸಮಯ ಸರಿಯಾಗಿ 5 ಗಂಟೆ ಆಗಿತ್ತು. ಅದನ್ನು ವಿಡಿಯೋ ಮಾಡಿ ತೋರ್ಸೋಣ ಅಂತಂದು ಹೇಳಿ ಹೋದ್ವಿ. ಆದರೆ ವಿಡಿಯೋ ಸರಿ ಬರಲಿಲ್ಲ. ನೋಡ್ಕೊಂಬರ್ರಿ ಸ್ನೇಹಿತರೆ. ಫೈನಲ್ ಆಗಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಒಂದು ಜನ ಅದೇ ಊರಿನ ಜನ ಫ್ರೆಶ್ ಅಪ್ ರೂಮ್ ಬೇಕಂತ ಕೇಳಿದ್ರು. ನೋಡೋಣ ಒಳ್ಳೆ ನೀರೈತ ಅಂತ ನೋಡಿದ್ವಿ. ಫ್ರೆಶ್ ಅಪ್ ರೂಮಿಗೆ ಸ್ನೇಹಿತರೆ ಎಲ್ಲರೂ 100 ರೂಪಾಯಿ